ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲಾ ಕನ್ನಡ ಭವನದಲ್ಲಿ ಆಯೋಜಿಸಿದ್ದ ಹೊಸದಾಗಿ ನೇಮಕಗೊಂಡ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಆದೇಶ ಪತ್ರ ವಿತರಣೆ ಹಾಗೂ ವಿವಿಧ ಇಲಾಖಾ ಸವಲತ್ತುಗಳ ವಿತರಣಾ ಕಾರ್ಯಕ್ರಮಕ್ಕೆ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಚಾಲನೆ ನೀಡಿ ಮಾತನಾಡಿದರು. ಅಂಗನವಾಡಿ ಸಿಬ್ಬಂದಿ ನೇಮಕದ ಬಗ್ಗೆ ಈ ಹಿಂದೆ ಬಹಳ ತಾತ್ಸಾರ ಇತ್ತು. ಆ ಕೆಲಸವನ್ನು ನಾವೇಕೆ ಮಾಡಬೇಕು ಎಂಬ ಭಾವನೆ ಇತ್ತು. ಪ್ರಸ್ತುತ ಆ ಭಾವನೆ ಬದಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರ ಹುದ್ದೆಗಳಿಗೆ ಬಹಳ ಬೇಡಿಕೆ ಇದೆ. ಅದೇ ರೀತಿ ಸ್ಪರ್ಧೆಯೂ ಇದೆ. ಆಯ್ಕೆ ಬಯಸುವ ಅಭ್ಯರ್ಥಿಗಳು ಗಳಿಸಿದ ವಿದ್ಯಾರ್ಹತೆಯ ಅಂಕಗಳು ಹಾಗೂ ಸ್ಥಳೀಯ ವಾಸದ ಅರ್ಹತೆಯ ಆಧಾರದ ಮೇಲೆ ಜಿಲ್ಲಾಡಳಿತ ಇಂದು ಒಟ್ಟು 194 ಅಂಗನವಾಡಿ ಸಿಬ್ಬಂದಿಯನ್ನು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡಿ ನೇಮಕಾತಿ ಪತ್ರವನ್ನು ಬಹಳ ಪಾರದರ್ಶಕವಾಗಿ ಹಾಗೂ ಸಮರ್ಪಕವಾಗಿ ವಿತರಣೆ ಮಾಡಿದೆ ಎಂದರು. ಈಗ ಅಲ್ಲಿ ಪ್ರಾಯೋಗಿಕವಾಗಿ ಈಗ ಈ ಒಂದು ಹೊಸ ಪದ್ಧತಿ ಆಂಗ್ಲ ಭಾಷೆಯಲ್ಲಿ ತರಬೇಕು, ಈ ಒಂದು ನರ್ಸರಿ ಸಿಸ್ಟಮ್ ಬರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಕೂಡ ಆ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಯತ್ನ ಆಗಿದೆ. ಅದೇ ನನಗೆ ಗೊತ್ತಿರ್ತಕ್ಕಂಥದ್ದು, ಇವತ್ತು ನರ್ಸರಿ ಪಾಠ ಹೇಳ್ಕೊಡ್ಬೇಕಾದ್ರೆ NTT ಓದಿರ್ಬೇಕು, ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಓದಿರ್ಬೇಕು. ಅದಿಲ್ಲದೆ ಇದ್ರೆ ನಾವು ನರ್ಸರಿ ಪಾಠ ಹೇಳಕ್ಕಾಗಲ್ಲ. ಈಗ ಬಹಳಷ್ಟು ಜನ ಹಿಂದೆ SSLC ಆಧಾರದ ಮೇಲೆ ಸೇರಿರ್ತಕ್ಕಂಥವ್ರು, ಈಗ ಬಹಳಷ್ಟು ಜನ ಇವತ್ತು 15-20 ವರ್ಷ ಅವರ ಒಂದು ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಅದರಿಂದ ಇವೆಲ್ಲ ನಾವು ವಾಸ್ತವಿಕವಾಗಿ ಅರ್ಥ ಮಾಡ್ಕೋಬೇಕು. ನಾವು ಈ ವಾಸ್ತವಾಂಶದ ವಿಚಾರಗಳನ್ನ ನಾವು ಅಧ್ಯಯನ ಮಾಡದೆ ಏಕಾಏಕಿ ಹೊಸ ಶಿಕ್ಷಣ ನೀತಿ ತರ್ತೀವಿ, ಹೊಸ ಪದ್ಧತಿಗಳನ್ನು ಅಳವಡಿಸ್ತೀವಿ ಅಂದ್ರೆ ಎಷ್ಟು ಮಟ್ಟಿಗೆ ನಾವು ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಚಿಂತನೆ ಕೂಡ ನಾವೆಲ್ಲರೂ ರಾಜಕೀಯ ನಾಯಕರಿರ್ಬೋದು, ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ವಿಧಾನ ಪರಿಷತ್ತಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ವೈಫಲ್ಯಗಳು ಅಥವಾ ಅದರಲ್ಲಿರ್ತಕ್ಕಂಥ ಲೋಪಗಳ ಬಗ್ಗೆ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಶಾಲಾ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಏನೆಲ್ಲ ಅನುಷ್ಠಾನದ ಸಂದರ್ಭದಲ್ಲಿ ಅದರಲ್ಲಿ ಕಷ್ಟಗಳಿದಾವೆ ಅಂತಕ್ಕಂಥದ್ದು ಕಾರ್ಯಕ್ಕೆ ತರದೇ ಇರ್ತಕ್ಕಂಥ ಒಂದು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಉನ್ನತ ಜಾತಿಯವರು ಕೆಳಜಾತಿಯವರ ಮನೆಗಳಿಗೆ ಪರಸ್ಪರ ಪ್ರವೇಶ ಮಾಡದಿರುವಂತಹ ಪರಿಸ್ಥಿತಿ ಇನ್ನೂ ಕೆಲವೆಡೆ ಜೀವಂತವಾಗಿದೆ. ಇಂತಹ ಅನಿಷ್ಟ ಜಾತಿ ಪದ್ಧತಿಯನ್ನು ತೊಡೆದುಹಾಕಲು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಿಬ್ಬಂದಿ ಕಂಕಣಬದ್ಧರಾಗಿ ಕೆಲಸ ಮಾಡಿ ಜಾತಿ ಪದ್ಧತಿಯನ್ನು ಕಿತ್ತೆಸೆಯುವಂತಹ ಕೆಲಸವನ್ನು ಮಾಡಬೇಕು. ಜೊತೆಗೆ ಅಂಗನವಾಡಿಯ ಸೌಲಭ್ಯಗಳನ್ನು ಯಾವುದೇ ಅಸಮಾನತೆ, ತಾರತಮ್ಯ ಮಾಡದೆ ಅರ್ಹ ಪ್ರತಿಯೊಬ್ಬರಿಗೂ ತಲುಪಿಸುವ ಕಾರ್ಯವನ್ನು ಮಾಡುವಂತೆ ಮನವಿ ಮಾಡಿದರು. ಮೊದಲನೇದಾಗಿ ನಿಮ್ಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾವುದೇ ರಾಜಕಾರಣಿಯ MLA, MP, ಮಿನಿಸ್ಟರ್ ಯಾರ ರೆಕಮೆಂಡೇಶನ್ ಇಲ್ಲದೆ ನಿಮ್ಮ ಯೋಗ್ಯತೆ ಅರ್ಹತೆ ಮೇಲೆ ಈ ಕೆಲಸ ಗಿಟ್ಟಿಸ್ಕೊಂಡಿದ್ದೀರಾ. ಆ ಕಾರಣಕ್ಕೆ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಸ್ಥಳೀಯ ಶಾಸಕನಾಗಿ ನಾನಾಗ್ಬೋದು, ನನ್ನ ಸಚಿವರಾಗ್ಬೋದು, ನಾವು ಒಬ್ಬರು ಕೂಡ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ನೀವೆಲ್ಲರೂ ನಿಮ್ಮ ಅರ್ಹತೆಯಿಂದ ಕೆಲಸ ತಗೊಂಡಿದ್ದೀರಾ. ಇದು ನಮ್ಮ ಸರ್ಕಾರದ ಒಂದು ದಕ್ಷ ಆಡಳಿತಕ್ಕೆ ನಿಮ್ಮ ಅಪಾಯಿಂಟ್ಮೆಂಟೇ ಸಾಕ್ಷಿಯಕ್ಕ. ಇವತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಪಂಚ ಗ್ಯಾರಂಟಿಗಳು, ಇವತ್ತೆಲ್ಲ ಅಂಗನವಾಡಿ ಸಹಾಯಕಿಯರು, ಕಾರ್ಯಕರ್ತರು ಕೂತಿದ್ದೀರಾ. ನೀವೆಲ್ಲ ಬದುಕನ್ನು ಕಟ್ಕೊಳಕ್ ಬಂದಿದ್ದೀರಾ. ನಿಮ್ಮ ಮಕ್ಕಳು, ಅವ್ರ ಎಜುಕೇಶನ್ನು, ಅವ್ರ ಬಟ್ಟೆ, ಅವ್ರ ಸ್ಕೂಲ್ ಫೀಸು, ಅವ್ರ ಟ್ಯೂಷನ್ ಫೀಸು, ಅವ್ರ ವಯಸ್ಸಿಗೆ ಬಂದರೆ ಅವ್ರ ಮದುವೆ, ಈಗ ಇನ್ನೊಂದು 15-20 ವರ್ಷ ದುಡಿದು ಈ ಎಲ್ಲ ಸೇವಿಂಗ್ಸಲ್ಲಿ ನಿಮ್ಮ ಮಗಳಿಗೊಂದು ಮದುವೆ ಮಾಡಿ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ತೀರಾ. ನೀವಿನ್ 20 ವರ್ಷ ದುಡಿಯೋದು ನಿಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರನೇ. ನಿಮ್ಮನ್ನು ನಂಬ್ಕೊಂಡು ಅಂಗನವಾಡಿಗೆ ಬಡವ್ರ ಮಕ್ಕಳೇ ಬರೋದಕ್ಕ. ಶ್ರೀಮಂತರ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ಸ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಬಡವ್ರ ಮಕ್ಕಳು ಬರ್ತಾರೆ, ವಿಶೇಷವಾಗಿ SC ST ಸಮುದಾಯದ ಮಕ್ಕಳು ಬರ್ತಾರೆ, ಹಿಂದುಳಿದವ್ರ ಮಕ್ಕಳು ಬರ್ತಾರೆ, ಅಲ್ಪಸಂಖ್ಯಾತರು ಬರ್ತಾರೆ. ಶ್ರೀಮಂತರ ಮಕ್ಕಳಿಗಾದ್ರೆ ಕ್ರಿಕೆಟ್ ಅಕಾಡೆಮಿಕ್ ಆಗ್ತಾರೆ ಅವ್ರ ಅಪ್ಪ ಅಮ್ಮ. ಕ್ರಿಕೆಟ್ ಅಕಾಡೆಮಿಗೆ ಹಾಕಿ ಲಕ್ಷಗಳು ಫೀಸ್ ಕಟ್ಟಿ ನೀನು ರಣಜಿಯಲ್ಲಿ ಆಡಬೇಕು, ಸ್ಟೇಟ್ಸ್ ಅಲ್ಲಿ ಆಡಬೇಕು, ನ್ಯಾಷನಲ್ಸ್ ಅಲ್ಲಿ ಆಡಬೇಕು ಅಂತಾರೆ. ನಮ್ಮ ಹಳ್ಳಿ ಮಕ್ಕಳಿಗೆ ಯಾವ ಅಕಾಡೆಮಿ ಇರುತ್ತೆ? ಆ ಮಕ್ಕಳಿಗೆ ಅಂಗನವಾಡಿ ಸ್ಕೂಲ್ ಎಲ್ಲ ಮುಗಿದ್ಮೇಲೆ ಫೀಲ್ಡ್ ಅಲ್ಲಿ ನಿಂತು, ಶ್ರೀಮಂತರ ಮಕ್ಕಳು ಕ್ರಿಕೆಟ್ ಫೀಲ್ಡ್ ಅಲ್ಲಿ 6 ಹೊಡಿಲಿ ಮಗ, ನೀನ್ ಈ ಫೀಲ್ಡ್ ಅಲ್ಲಿ ನಿಂತ್ಕೊಂಡು ಮಾರ್ಕೆಟ್ ಅಲ್ಲಿ ಫೀಲ್ಡ್ ಅಲ್ಲಿ 6 ಹೊಡಿಬೇಕು ಅಂತ ಹೇಳ್ಕೊಡ್ಬೇಕಕ್ಕ ಅವ್ರಿಗೆ. ಕ್ರಿಕೆಟ್ ಅಕಾಡೆಮಿಯಲ್ಲಿ ಶ್ರೀಮಂತರ ಮಕ್ಕಳು ಆಡ್ಲಿ. ಎಸ್, ಶ್ರೀಮಂತರ ಮಕ್ಕಳಿಗೆ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಅವ್ರ ತಂದೆ ತಾಯಿ ಅವ್ರನ್ನ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಡವ್ರ ಮಕ್ಕಳನ್ನ, ಅಂಗನವಾಡಿಗೆ ಬರೋ ಮಕ್ಕಳು ಫ್ಲೈಟ್ ಮುಖಾನು ನೋಡಿರಲ್ಲ, ಆಕಾಶದಲ್ಲಿ ಹೋದ್ರೆ ನೋಡಿ ಖುಷಿ ಪಡೋದ್ ಬಿಟ್ಟು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಶ್ರೀಮಂತರ ಮಕ್ಕಳು ಹೆಲಿಕಾಪ್ಟರ್ ಅಲ್ಲಿ, ಏರೋಪ್ಲೇನ್ ಅಲ್ಲಿ ಹೋಗ್ಲಿ, ನೀವು ಮಾತ್ರ ಆಗಸ್ಟ್ ಎತ್ತರಕ್ಕೆ ಬೆಳಿಬೇಕು ಮಗ ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕಂತ. ಅಕ್ಕ, ನಿಮ್ಮ ನಂಬ್ಕೊಂಡು ಬಡವ್ರ ಮಕ್ಕಳು ಬರ್ತಾರೆ. ತಂದೆ ತಾಯಿ ಕೂಲಿಗೆ ಕಳಿಸಿ ನಿಮ್ಮ ಹತ್ರ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ನೀವು ಕೊಡೋ ಒಂದಿಷ್ಟು ತಿಂಡಿ ಆ ಮಗುಗೆ ಆವತ್ತಿನ ದಿನ ಕಳೆಯುತ್ತೆ. ದಯವಿಟ್ಟು ನಾನೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಎಲ್ಲ ಟೀಚರ್ಸ್ಗೆ ನಾನು ಕೈ ಮುಗಿದು ವಿನಂತಿಸ್ತೀನಿ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ SC ST ಮಕ್ಕಳು ಬಹಳಷ್ಟು ಜನ ಹಿಂದುಳಿದಿದ್ದಾರೆ.
ಆ ಮಕ್ಕಳಿಗೆ ನಿಮ್ಮ ಸಹಾಯ ಬೇಕು. ನೀವು ಪ್ರಾಥಮಿಕವಾಗಿ ಆ ಮಕ್ಕಳನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿ ಶಾಲೆಗೆ ಕಳಿಸ್ಬೇಕು. ಯಾಕೆಂದ್ರೆ ಇವತ್ತು SC/ST ಸಮುದಾಯದವ್ರನ್ನ ಇವತ್ತು ಇಷ್ಟು ಅಡ್ವಾನ್ಸ್ಡ್ ಆದ್ರೂ ಅವ್ರ ಮನೆಗಳಿಗೆ ಹೋಗಲ್ಲ, ಅವ್ರ ಮನೆಗಳಲ್ಲಿ ಬಿಟ್ಕೊಳ್ಳಲ್ಲ, ಅವ್ರನ್ನ ಮುಟ್ಟಲ್ಲ, ಅವ್ರ ಮನೆಗಳ ಕಾರ್ಯಕ್ರಮಕ್ಕೆ ಹೋಗಲ್ಲ. ಇಂಥ ಶೋಷಣೀಯ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ. ನಿಮ್ಮಂತವ್ರು ಅದನ್ನ ಹೊಡೆದಾಕ್ಬೇಕಕ್ಕ. ಕಾರ್ಯಕ್ರಮದಲ್ಲಿ ಅಂತರ್ಜಾತಿ ವಿವಾಹವಾದ 54 ಜೋಡಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರೋತ್ಸಾಹ ಧನ ವಿತರಣೆ ಮಾಡಲಾಯಿತು. ನೂತನ ಫಲಾನುಭವಿಗಳಿಗೆ ಪಡಿತರ ಚೀಟಿಗಳನ್ನು ವಿತರಣೆ ಮಾಡಲಾಯಿತು. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಡಿ ವಿವಿಧ ಸವಲತ್ತುಗಳನ್ನು ವಿತರಣೆ ಮಾಡಲಾಯಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.